ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಾವು ಮಾತನಾಡೋದು ಎಲ್ಲರಿಗೂ ತುಂಬ ಅಗತ್ಯವಾದ ಒಂದು ವಿಷಯದ ಬಗ್ಗೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ. ಯಾವುದೇ ಕೆಲಸವನ್ನು ಮಾಡೋಕೆ ಹೋದಾಗ, ಪರೀಕ್ಷೆ ಬರೆಯಲಿ, ಇಂಟರ್ವ್ಯೂಗೆ ಹೋಗಲಿ, ಜನರ ಮುಂದೆ ಮಾತನಾಡಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನಾನು ಇದನ್ನು ಮಾಡಬಲ್ಲೆನಾ ಎಂದು. ಆದರೆ ಗೆಳೆಯರೇ, ಸೆಲ್ಫ್ ಕಾನ್ಫಿಡೆನ್ಸ್ ಎಂದರೆ ನಾನು ಎಲ್ಲವನ್ನು ಮಾಡಬಲ್ಲೆ ಎನ್ನುವುದು ಅಲ್ಲ. ಅದು ನಾನು ಪ್ರಯತ್ನಿಸಿದರೆ ನಾನು ಮಾಡಬಹುದು ಎನ್ನುವ ನಂಬಿಕೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಏನು ಎಂಬುದನ್ನು ಮನಃಶಾಸ್ತ್ರಜ್ಞ ಆಲ್ಬರ್ಟ್ ಬಾಂಡೂರಾ ಹೇಳ್ತಾರೆ. ಸೆಲ್ಫ್ ಎಫಿಕಸಿ ಈಸ್ ದ ಬಿಲೀಫ್ ಇನ್ ಒನ್ಸ್ ಎಬಿಲಿಟಿ ಟು ಸಕ್ಸೀಡ್ ಇನ್ ಸ್ಪೆಸಿಫಿಕ್ ಸಿಚುವೇಶನ್ಸ್. ಅಂದರೆ ಆತ್ಮವಿಶ್ವಾಸ ಎಂದರೆ ನಿನ್ನಲ್ಲಿ ನಿನ್ನ ಕೆಲಸವನ್ನು ಮುಗಿಸೋ ಸಾಮರ್ಥ್ಯ ಇದೆ ಎನ್ನುವ ನಂಬಿಕೆ. ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಗಣಿತದ ಪರೀಕ್ಷೆಯಲ್ಲಿ ಮೊದಲಿಗೆ ವಿಫಲನಾದರೂ ಮುಂದಿನ ಬಾರಿ ನಾನು ಅಭ್ಯಾಸ ಮಾಡಿದರೆ ಪಾಸಾಗಬಹುದು ಎಂದು ನಂಬಿದರೆ ಅವನದು ಸೆಲ್ಫ್ ಕಾನ್ಫಿಡೆನ್ಸ್. ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಕಾರಣಗಳು ಯಾವ್ಯಾವು ಅಂದರೆ, ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗೋಕ್ಕೆ ಬಹಳ ಕಾರಣಗಳಿರ್ತವೆ. ಮೊದಲನೆಯದು ಕಂಪ್ಯಾರಿಸನ್, ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದು. ಅವನಿಗೆ ಎಷ್ಟು ಸ್ಕಿಲ್ಸ್ ಇದೆ, ನನಗೆ ಯಾಕಿಲ್ಲ? ಹೋಲಿಕೆ ಮಾಡೋಕೆ ಬದಲು ಹಿಂದಿನ ದಿನಕ್ಕೆ ನೀನು ಹೋಲಿಸಿಕೋ, ಇದರಿಂದ ನಿನಗೆ ಗೊತ್ತಾಗುತ್ತದೆ. ಇನ್ನು ಎರಡನೆಯದು ನೆಗೆಟಿವ್ ಸೆಲ್ಫ್ ಟಾಕ್, ನಿನ್ನೊಳಗಿನ ನಿಂದನೆ. ನನ್ನಿಂದ ಆಗೋದಿಲ್ಲ ಎಂಬ ನಿಮ್ಮ ಮಾತು ಮನಸ್ಸಿನ ಪ್ರೋಗ್ರಾಮನ್ನು ನಾಶ ಮಾಡುತ್ತದೆ. ಇನ್ನು ಮೂರನೆಯದು ಪಾಸ್ಟ್ ಫೇಲ್ಯೂರ್ಸ್, ಹಳೆಯ ವಿಫಲತೆ ಲೆಸನ್ ಆಗಿರಬೇಕು, ಲೇಬಲ್ ಅಲ್ಲ. ಅದನ್ನು ಮತ್ತೆ ನೆನಪಿಸಬಾರದು, ಒಂದು ಲೆಸನ್ ಆಗಿ ಇಟ್ಕೊಳ್ಬೇಕು. ನಾಲ್ಕನೆಯದು ಫಿಯರ್ ಆಫ್ ಜಜ್ಮೆಂಟ್, ಜನರ ಅಭಿಪ್ರಾಯದ ಭಯ. ಎಲ್ಲರನ್ನ ತೃಪ್ತಿಪಡಿಸಲು ಸಾಧ್ಯವಿಲ್ಲ, ನೀನು ನಿನ್ನ ಪ್ರಗತಿಗೆ ಕಾನ್ಸಂಟ್ರೇಟ್ ಮಾಡು ಅಷ್ಟೇ. ಡೋಂಟ್ ಕಂಪೇರ್ ಯುವರ್ ಚಾಪ್ಟರ್ 1 ಟು ಸಮ್ಒನ್ ಎಲ್ಸ್ ಆಫ್ಟರ್ ಚಾಪ್ಟರ್ 20. ಆತ್ಮವಿಶ್ವಾಸ ಹೆಚ್ಚಿಸೋಕೆ 7 ಪರಿಣಾಮಕಾರಿ ವಿಧಾನಗಳು. ಅದರಲ್ಲಿ ಮೊದಲನೆಯದು ಪಾಸಿಟಿವ್ ಸೆಲ್ಫ್ ಟಾಕ್, ಸ್ವಯಂ ಪ್ರೇರಣೆ. ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ನೀನು ಹೇಳು, ನಾನು ಟುಡೇ ಉತ್ತಮವಾಗಿ ಕೆಲಸ ಮಾಡುತ್ತೇನೆ, ನನಗೆ ಯಶಸ್ಸು ಸಿಕ್ಕು ಬರುತ್ತದೆ, ಇಂದು ಬ್ರೇನನ್ನು ಯಶಸ್ವಿನತ್ತ ಕಂಡೀಷನ್ ಮಾಡುತ್ತೇನೆ ಎಂದು ನಿನಗೆ ನೀನು ಹೇಳಿಕೊ. ಸೈಕಾಲಜಿ ಸೇಸ್ ಪಾಸಿಟಿವ್ ಅಫರ್ಮೇಷನ್ಸ್ ನ್ಯೂರಾಲ್ಸ್ ಪಾತ್ವೇಸ್ ಅಂದರೆ ಬದಲಾಯಿಸಬಲ್ಲವು. ಎರಡನೇದು ಸ್ಮಾಲ್ ವಿನ್ಸ್, ಚಿಕ್ಕ ಗೆಲುವುಗಳಿಂದ ಆರಂಭಿಸು. ಪ್ರತಿದಿನ ಒಂದು ಚಿಕ್ಕ ಗುರಿ ಇಟ್ಟುಕೋ. ಇಂದು ನಾನು 10 ನಿಮಿಷ ಓದುತ್ತೇನೆ, ಇಂದು ನಾನು ಯಾರಿಗಾದರೂ ಧೈರ್ಯ ಕೊಡುವ ಮಾತು ಆಡುತ್ತೇನೆ. ಈ ಚಿಕ್ಕ ಗೆಲುವುಗಳು ನಿನ್ನ ಕಾನ್ಫಿಡೆನ್ಸ್ ಮಜಲ್ ಅನ್ನು ಬೆಳೆಸುತ್ತವೆ. ಮೂರನೇ ವಿಧಾನ ಲರ್ನ್ ಆ್ಯಂಡ್ ಪ್ರಾಕ್ಟೀಸ್, ಅಭ್ಯಾಸ ಮತ್ತು ಕಲಿಕೆ. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಈಕ್ವಲ್ ಟು ಕಂಪೆಟೆನ್ಸ್ ಪ್ಲಸ್ ಕರೇಜ್. ಅಂದರೆ ನೀನು ಕಲಿತು ಪುನಃ ಅಭ್ಯಾಸ ಮಾಡಿದಾಗ ನನಗೆ ಗೊತ್ತು ಎನ್ನುವ ಭಾವನೆ ಬರುತ್ತದೆ. ಪ್ರಾಕ್ಟೀಸ್ ಬ್ರೀಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಬ್ರೀಡ್ಸ್ ಸಕ್ಸಸ್. ದಟ್ ಈಸ್ ಫಾರ್ಮುಲಾ. ನಾಲ್ಕನೆಯದು ಬಾಡಿ ಲ್ಯಾಂಗ್ವೇಜ್, ಶರೀರ ಭಾಷೆ. ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ಸ್ಟ್ರೇಟ್ ಪೋಸ್ಚರ್, ಐ ಕಾಂಟ್ಯಾಕ್ಟ್ ಆ್ಯಂಡ್ ಸ್ಮೈಲ್. ಅಂದರೆ ಸ್ಟ್ರೈಟಾಗಿ ನಿಂತ್ಕೊಳ್ಳುವುದು ಮತ್ತು ಐ ಕಾಂಟ್ಯಾಕ್ಟ್, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು. ಸ್ಮೈಲ್, ನಗುತ್ತಾ ಸ್ಮೈಲ್ ಫೇಸ್ ಇಟ್ಕೊಳ್ಳುವುದು. ಇವು ಸೈಕಾಲಜಿಕಲ್ ಸಿಗ್ನಲ್ಸ್ ಆಗಿವೆ. ನಿನ್ನ ಬ್ರೈನ್ ಕೂಡ ನಿನಗೆ ನೀನು ಬಲಶಾಲಿ ಎನ್ನುವ ಸೂಚನೆಯನ್ನು ಇದರಿಂದ ಕೊಡುತ್ತದೆ. ಐದನೇ ವಿಧಾನ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಅಂದರೆ ನಿಮ್ಮ ಸರೌಂಡಿಂಗ್ನಲ್ಲಿ ಧನಾತ್ಮಕ ಚಿಂತನೆಯ ಜನರನ್ನು ಹುಡುಕಿ. ನೆಗೆಟಿವ್ ಜನರ ಎನರ್ಜಿ ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಹೀಗಾಗಿ ಎನ್ಕರೇಜಿಂಗ್ ಗೋಲ್ ಓರಿಯೆಂಟೆಡ್ ಜನರ ಜೊತೆ ನೀನು ಇರಬೇಕು. ಯಾವತ್ತು ಪಾಸಿಟಿವ್ ಥಿಂಕಿಂಗ್ ಮಾಡುವ ಜನರ ಜೊತೆ ನೀನು ಇರು. ರಿಸರ್ಚ್ ಪ್ರಕಾರ ಸೋಷಿಯಲ್ ಎನ್ವಿರಾನ್ಮೆಂಟ್ ಇನ್ಫ್ಲೂಯೆನ್ಸಸ್ ಕಾನ್ಫಿಡೆನ್ಸ್ ಬೈ 60%. ಫೇಸ್ ಯುವರ್ ಫಿಯರ್ಸ್. ಆರನೇದು ಫೇಸ್ ಯುವರ್ ಫಿಯರ್ಸ್, ಭಯದತ್ತ ಹೆಜ್ಜೆ ಇಡು. ಕಾನ್ಫಿಡೆನ್ಸ್ ಬಿಲ್ಡ್ ಆಗುವುದು ಕಂಫರ್ಟ್ ಝೋನ್ ಹೊರಗಡೆ. ಪ್ರತಿ ಬಾರಿ ಹೊಸದನ್ನು ಪ್ರಯತ್ನಿಸು. ನಿನ್ನ ಕಂಫರ್ಟ್ ಝೋನ್ ಎಷ್ಟಿದೆಯೋ ಅದರ ಹೊರಗಡೆ ನೀನು ಪ್ರತಿ ಬಾರಿ ಪ್ರಯತ್ನಿಸೋದನ್ನು ಕಲಿ. ಒಮ್ಮೆ ಸ್ಪೀಚ್ ಕೊಡೋಕ್ಕೆ ಪ್ರಯತ್ನಿಸು ಅಥವಾ ಒಂದು ಹೊಸ ಸ್ಕಿಲ್ ಕಲಿತುಕೋ. ದಿನಕ್ಕೊಂದು ಸ್ಕಿಲ್ಲನ್ನು ಕಲಿ.
ಇದರಿಂದ ಡೂ ದ ಥಿಂಗ್ ಯು ಫಿಯರ್ ಆ್ಯಂಡ್ ದ ಡೆತ್ ಆಫ್ ಫಿಯರ್ ಈಸ್ ಸರ್ಟನ್. ಇದನ್ನು ರಾಲ್ಫ್ ವಾಲ್ಡೋ ಎಮರ್ಸನ್ ಅವರ ಹೇಳ್ತಾರೆ. 7ನೇ ಪಾಯಿಂಟ್ಸ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸೆಲ್ಫ್ ರಿಫ್ಲೆಕ್ಷನ್. ಪ್ರತಿದಿನ ಸಂಜೆ ಒಂದು ನೋಟು ನೀನು ಬರೆ. ಅದರಲ್ಲಿ ಇಂದು ನಾನು ಏನು ಚೆನ್ನಾಗಿ ಮಾಡಿದೆ ಎಂಬುದನ್ನು ಬರೆ. ನನ್ನಲ್ಲಿ ಯಾವ ಗುಣಗಳು ಬೆಳೆದಿವೆ ಎಂಬುದನ್ನು ಪ್ರತಿದಿನ ಬರೆ. ನನ್ನಲ್ಲಿ ಯಾವ ಗುಣಗಳು ಬೆಳೆದಿವೆ ಎಂಬುದನ್ನು, ಇದು ಸೆಲ್ಫ್ ವರ್ತನ್ನು ಹೆಚ್ಚಿಸುತ್ತದೆ ಇಲ್ಲೋ ಎಂಬುದನ್ನು ನೋಟ್ ಮಾಡಿ. ಜೀವನದ ನಿಜವಾದ ಉದಾಹರಣೆಗಳು, ಅದರಲ್ಲಿ ನಾವು ನೋಡೋದು ಮೊದಲನೆಯದು APJ ಅಬ್ದುಲ್ ಕಲಾಂ. ಮಧ್ಯಮ ಕುಟುಂಬದ ಹುಡುಗ, ಆದರೆ ತನ್ನ ಸೆಲ್ಫ್ ಬಿಲೀಫ್ನಿಂದ ಭಾರತದ ಪ್ರೆಸಿಡೆಂಟ್ ಆಗಿದ್ದು ದೊಡ್ಡ ಸಾಧನೆ. ಇದು APJ ಅಬ್ದುಲ್ ಕಲಾಂ ಅವರ ಒಂದು ಎಕ್ಸಾಂಪಲ್. ಇನ್ನು 2ನೇದು ಸುಧಾಮೂರ್ತಿ ನೋಡೋದಾದರೆ, ಜನರ ಟೀಕೆಗಳ ನಡುವೆಯೂ ತನ್ನ ಡ್ರೀಮ್ನಿಂದ ಹಿಂದೇಟು ಹಾಕಲಿಲ್ಲ, ತನ್ನ ಕನಸಿನಿಂದ ಹಿಂದೇಟು ಹಾಕಲಿಲ್ಲ ಸುಧಾಮೂರ್ತಿ. ಇದರಿಂದ ಈಗ ಟಾಪ್ ಪೊಸಿಷನಲ್ಲಿ ಸುಧಾಮೂರ್ತಿ ಅವರಿದ್ದಾರೆ. ಎಷ್ಟೋ ಜನಗಳಿಗೆ ಉದ್ಯೋಗವನ್ನು ನೀಡಿದ್ದಾರೆ. 3ನೇದು ನಿನ್ನದೇ ಜೀವನ. ಇಂದು ನೀನು ಯಾವುದನ್ನಾದರೂ ಪ್ರಯತ್ನಿಸುತ್ತಿದ್ದರೆ ನೀನು ಆತ್ಮವಿಶ್ವಾಸದ ಹಾದಿಯಲ್ಲಿದ್ದೀಯ ಎಂಬುದನ್ನು ಮರೆಯಬೇಡ. ಇದರಿಂದ ಕೊನೆಯದಾಗಿ ಇದಕ್ಕೆ ಹೋಸ್ಟ್ ಯಾವುವು ಅಂದರೆ ಕಾರಣಗಳು. ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಗಿಫ್ಟ್ ಅಲ್ಲ, ಅದು ಒಂದು ಹ್ಯಾಬಿಟ್. ಪ್ರತಿದಿನ ನೀನು ನಿನ್ನೊಳಗೆ ಹೇಳುವ ಮಾತುಗಳು, ನಿನ್ನ ಕೆಲಸದ ದೃಷ್ಟಿಕೋನ, ನಿನ್ನ ಸಣ್ಣ ಗೆಲುವುಗಳು, ಇವುಗಳೆಲ್ಲ ಸೇರಿ ನಿನ್ನ ವಿಶ್ವಾಸವನ್ನು ಕಟ್ಟುತ್ತವೆ. ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ಆರ್ ಹಾಫ್ ವೇ ದೇರ್. ಥಿಯೋಡೋರ್ ರೂಸ್ವೆಲ್ಟ್ ಅವರು ಹೇಳ್ತಾರೆ, ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ಆರ್ ಹಾಫ್ ವೇ ದೇರ್. ಆದ್ದರಿಂದ ಇಂದಿನಿಂದಲೇ ನಿನಗೆ ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ. ಪ್ರತಿದಿನ ನಿನ್ನೊಳಗಿನ ಧ್ವನಿ ನಿನಗೆ ಹೇಳಲಿ, ನಾನು ಮಾಡಬಲ್ಲೆ, ಏನಾದರೂ ಸರಿ ನಾನು ಮಾಡಬಲ್ಲೆ ಎಂಬುದನ್ನು ಮೊದಲು ನಿನಗೆ ನೀನು ಹೇಳಿಕೊ. ಸರಿ ಫ್ರೆಂಡ್ಸ್, ಇಷ್ಟು ಈ ವಿಡಿಯೋ. ಸೆಲ್ಫ್ ಕಾನ್ಫಿಡೆನ್ಸನ್ನು ಹೇಗೆ ಹೆಚ್ಚಿಸಬೇಕೆಂಬುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.